ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮ್ಯಾನ್ ಇನ್ ಲವ್ ಅನ್ನೋ ಒಂದು ತೈವಾನೀಸ್ ಮೂವಿನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಹಾಫ್ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಒಂದು ಒಳ್ಳೆ ಲವ್ ಮೂವಿ ಅಂತಾನೆ ಹೇಳ್ಬೋದು. ಮತ್ತೆ ಇವತ್ತಿನ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೀರೋಗೆ ಹೀರೋಯಿನ್ ಜೊತೆನೆ ಒಂದು ಜೀವನನ ಕಳಿಬೇಕು ಅಂತ ಆಸೆ. ಅದರಿಂದ ಇದುವರೆಗೂ ಅವ್ನು ಮಾಡ್ತಾ ಇರೋ ಆ ಕೆಲ್ಸನ ಬಿಟ್ಬಿಡೋಣ ಅಂತ ಹೋಗಿ ಅವ್ರ ಮೇಡಮ್ ಹತ್ರ ಕೂಡ ಹೇಳ್ಬಿಟ್ಟ. ಅದಾದ್ಮೇಲೆ ತಕ್ಷಣ ಅಂಗಡಿನ ಹುಡುಕೋ ಕೆಲಸದಲ್ಲಿ ಇಳಿದ್ಬಿಟ್ಟಿರ್ತಾನೆ. ಈಗ ಒಂದು ಮಾರ್ಕೆಟ್ ಏರಿಯಾ, ಸ್ಕೂಲೋನೋ ಕಾಲೇಜು ಅದ್ರ ಪಕ್ಕದಲ್ಲಿ ಅಂಗಡಿನ ಹುಡುಕ್ಬೇಕಂದ್ರೆ ಆಲ್ಮೋಸ್ಟ್ ಬಾಡಿಗೆ ಜಾಸ್ತಿನೇ ಹೇಳ್ತಾರೆ. ಅದನ್ನ ಲೀಸ್ಗೆ ಹಾಕೋಬೇಕಂದ್ರು ಅಷ್ಟೇ, ಬಾಡಿಗೆ ತಗೋಬೇಕಂದ್ರು ಅಷ್ಟೇ. ಅದೇ ತರನೇ ಇವಾಗ ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಕೇಳಿದಾಗ ತುಂಬಾ ಜಾಸ್ತಿನೇ ಅಮೌಂಟ್ ನ ಹೇಳ್ತಿದ್ದಾರೆ. ಅದರಿಂದ ಅಂಗಡಿಗೆ ಮಾತಾಡಕ್ಕಿಂತ ಬ್ರೋಕರ್ ಬಂದಿರ್ತಾರಲ್ಲ, ಅವ್ರ ಹತ್ರನೇ ನಮ್ ಹೀರೋ ಹಂಗೆ ಮಗ್ಗೆ ಬಯಕ್ಕೆ ಶುರು ಮಾಡ್ಬಿಟ್ಟ, ಜಗಳ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಹೀರೋಯಿನ್ ಹೆಂಗೋ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ ಬರೋದು. ಇವಾಗ ಈ ಅಂಗಡಿ ತಗೊಳಕ್ಕೆ ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ ಕಣೋ, ಇನ್ನೊಂದ್ ಸ್ವಲ್ಪ ತಿಂಗಳು ನಾವು ಸ್ವಲ್ಪ ಅಮೌಂಟ್ ನ ಸೇರ್ಸಿಟ್ಬಿಟ್ಟು ಆಮೇಲೆ ಬಂದು ತಗೊಳ್ಳೋಣ ಅನ್ನೋ ತರ ಹೇಳ್ತಾಳೆ. ಅಮೌಂಟ್ ಸ್ವಲ್ಪ ಸೇರ್ಸೋಣ ಅಂತ ಹೀರೋಯಿನ್ ಹೇಳ್ತಾ ಇದ್ರೆ ಅವನಿಗೆ ಅಷ್ಟೊಂದು ತಾಳ್ಮೆ ಇಲ್ಲ. ಇವಾಗ ಡಿಸೈಡ್ ಮಾಡ್ಬಿಟ್ಟಿದೀವಿ, ಆದಷ್ಟು ಬೇಗ ಕೆಲಸ ಮುಗ್ದೋಗ್ಬೇಕು ಅಂತಾನೆ ಇರುತ್ತೆ. ಈಗ ದುಡ್ಡು ಶಾರ್ಟೇಜ್ ಇರೋದಕ್ಕೆ ತಾನೆ ಅವ್ನು ಯೋಚನೆ ಮಾಡ್ತಾ ಇರೋದು. ಸ್ಟ್ರೇಟ್ ಆಗಿ ಅವ್ರ ಓನರ್ ಲೇಡಿ ಹತ್ರನ ಹೋಗ್ತಾನೆ ಸ್ವಲ್ಪ ದುಡ್ಡು ಕೇಳೋದಕ್ಕೆ. ಅಲ್ಲಿ ಹೋಗಿ ಮಾತಾಡೋದಕ್ಕೂ ಮುಂಚೆ ಒಂದು ವಿಷಯ ಗೊತ್ತಾಗುತ್ತೆ. ಅವ್ರು ಹೇಳಿದ್ರಲ್ವಾ ನೆಕ್ಸ್ಟ್ ವಾರ ಒಂದು ದೊಡ್ಡದಾಗಿ ಒಂದು ವಿಷಯ ನಡೆಯುತ್ತೆ, ಅಮೌಂಟ್ ಅದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅಂತ. ಅದು ಬೇರೆ ಏನು ಅಲ್ಲ, ಗ್ಯಾಂಬ್ಲಿಂಗ್. ಈ ಲೇಡಿಯ ಗ್ಯಾಂಬ್ಲಿಂಗ್ ಅಲ್ಲಿ ಎತ್ತಿದ ಕೈ, ಸಗರೆಯಾಗಿ ಸಂಪಾದನೆ ಮಾಡ್ತಾಳೆ, ಚೆನ್ನಾಗಿ ಆಡ್ತಾಳೆ ಅಂತ ಹೀರೋಗೆ ಚೆನ್ನಾಗೆ ಗೊತ್ತು. ಈಗ ಹೀರೋ ಹತ್ರ ಕೇಳ್ತಾ ಇರೋದವಳು, ನಿನ್ ಹತ್ರ ದುಡ್ಡನ್ನ ನೀನ್ ಹಾಕು, ನಾನು ಅದಕ್ಕೆ ಡಬಲ್ ಆಗಿ ನಿನ್ಗೆ ಎತ್ಕೊಡ್ತೀನಿ. ಇಲ್ಲ ಸೋತೋಗ್ಬಿಟ್ನಾ, ಅಮೌಂಟ್ ರಿಟರ್ನ್ ಬಂದಿಲ್ವಾ, ನೀನ್ ಕೊಟ್ಟಿರೋ ಅಮೌಂಟ್ ನಾನು ವಾಪಸ್ ಕೊಟ್ಬಿಡ್ತೀನಿ, ನಂಬಿ ಹಾಕ್ಬೋದು ಅನ್ನೋ ತರ ಬ್ರೈನ್ ವಾಶ್ ಮಾಡ್ಬಿಟ್ಲು. ಆದ್ರೆ ನಂಬಿ ಹೀರೋ ಕೂಡ ಕಣ್ಣಾರೆ ಕೂಡ ನೋಡಿರ್ತಾನಲ್ವಾ ಇಮ್ಮ ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ ಅಂತ. ಅದ್ರ ಬಗ್ಗೆ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ಈಗ ಮನೆಗ್ ಬಂದ್ಮೇಲೆ ಹೀರೋಯಿನ್ ಅಂತೂ ಇವನ್ ಮೇಲೆ ತುಂಬಾನೇ ಅಬ್ಸೆಸ್ಡ್ ಆಗಿದ್ದಾಳೆ ಅಂತಾನೆ ಹೇಳ್ಬೇಕು. ಅವನ್ಗೋಸ್ಕರ ನಿನ್ಗೆ ಮೀಟ್ ಫ್ರೈ ಎಲ್ಲ ತಂದಿದ್ದೀನಿ, ಹೆಂಗೆ ಅಷ್ಟೋ ದುಡ್ಡು ಕೊಟ್ಟು ತಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಈವ್ನಿಂಗ್ 7 ಗಂಟೆ 7:15 ಮೇಲೆ ಹೋದ್ರೆ ಆಲ್ಮೋಸ್ಟ್ ಖಾಲಿ ಆಗೋ ಟೈಮ್ ಅಲ್ವಾ, ಅರ್ಧ ರೇಟ್ಗೆ ಕೊಡ್ತಾರೆ, ನಿನ್ಗೋಸ್ಕರನೇ ತಗೊಂಬಂದೆ ಅಂತ ತುಂಬಾ ಪ್ರೀತಿಯಿಂದ ಹೇಳ್ತಾಳೆ. ಇವಳು ಇಷ್ಟೊಂದು ಪ್ರೀತಿ ತೋರ್ಸು ಮಾತಾಡೋದೆ ಅವನ್ಗೋತ್ರ ತುಂಬಾನೇ ಕಷ್ಟವಾಗಿರುತ್ತೆ. ಹಿಂಗಪ್ಪ ಇವಳನ್ನ ಮುಂದಕ್ಕೆ ತರೋದು ಅನ್ನೋ ತರ. ಆಕ್ಚುಲಿ ಇವಾಗ ಯಾವ್ದೋ ಒಂದು ಥಿಯೇಟರ್ ಪಕ್ಕದಲ್ಲಿರೋ ಒಂದು ಅಂಗಡಿ ಲೀಸಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಬಿಟ್ರೆ ಮುಂದಕ್ಕೆ ಅದು ಸಿಗಲ್ಲ ಅಂತ ಇವ್ನಿಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಜಾಸ್ತಿ ಜನ ಓಡಾಡೋ ತರ ಜಾಗನೇ. ಅದರಿಂದನೇ ಲೇಡಿ ಹತ್ರ ಅಮೌಂಟ್ ಕೂಡ ಕೇಳಕ್ ಹೋಗಿದ್ದಲ್ವಾ. ಈಗ ಡಾಕ್ಯುಮೆಂಟ್ ನ ಹೀರೋಯಿನ್ ಹತ್ರ ತೋರಿಸ್ಬಿಟ್ಟು, ನೋಡು ಈ ಡಾಕ್ಯುಮೆಂಟ್ ನ ನೋಡು, ನಾಳೆ ನಾವ್ ಈ ಅಂಗಡಿನ ರಿಜಿಸ್ಟರ್ ಮಾಡೋಣ ಅಂತ ಹೇಳ್ತಾನೆ. ಅವಳಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಏನೋ ಅಷ್ಟೊಂದು ಅಮೌಂಟ್ ಹೆಂಗೋ ಅರೇಂಜ್ ಮಾಡಕ್ ಆಗುತ್ತಾ ಅಂದಾಗ, ನಾಳೆ ಸ್ವಲ್ಪ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ, ಆದಷ್ಟು ಬೇಗ ನಾವ್ ಈ ಅಂಗಡಿನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಪ್ರಾಬ್ಲಮ್ ಅಲ್ವಾ ಸಾಲ್ವ್ ಆಗುತ್ತೆ. ಅಷ್ಟೇ ಅಲ್ಲ, ಈ ತರ ಮಿಕ್ಕಿರೋ ಊಟ ತರ ಅವಶ್ಯಕತೆ ಕೂಡ ಇರಲ್ಲ ಅಂದಾಗ ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅವಳು ಹೇಳ್ತಾಳೆ, ನೀನ್ ನನ್ ಜೊತೆ ಇದೆಯಲ್ವಾ, ನನಗೆ ಇದಕ್ ಮೇಲೆ ಇನ್ನೇನ್ ಬೇಕು ಧೈರ್ಯ, ಏನೇ ಆದ್ರೂ ಫೇಸ್ ಮಾಡಕ್ಕೆ ನಾನು ರೆಡಿಯಾಗೇ ಇದ್ದೀನಿ. ಬೇಕಾಗಿದ್ರೆ ಇದಕ್ಕಿಂತ ಚಿಕ್ಕ ಮನೆಗೆ ಹೊರಟೋಗಣ್ವಾ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ನಾನೆಲ್ಲದಕ್ಕೂ ರೆಡಿಯಾಗೇ ಇದೀನಿ ಅಂತ ಅವಳು ಅಂದಾಗ ಇವನಂತಾನೆ, ಪ್ಲೀಸ್ ನೀವ್ ಈ ತರ ಕಷ್ಟ ಪಡೋದಕ್ಕ ನಾನು ನಿನ್ನ ಲವ್ ಮಾಡ್ತಾ ಇರೋದು, ನಾವಿಬ್ರು ಸಂತೋಷವಾಗಿರ್ಬೇಕು ಅಂತ ತಾನೆ ನಾನು ಆಸೆ ಪಡೋದು. ನಿನ್ನ ಆತರ ಕಷ್ಟಪಟ್ಟು ನೋಡ್ಬೇಕು ಅಂತ ನನಗಿಲ್ಲ, ನಾನು ಬೇರೆ ರೀತಿಯಲ್ಲಿ ನಿನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇರೋದು. ಇನ್ಮೇಲೆ ಈ ತರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾನೆ. ಆತರ ಊಟ ಎಲ್ಲ ಮುಗಿಸಿದ್ಮೇಲೆ ಅವಳು ತೊಡೆ ಮೇಲೆನೆ ಮಲ್ಕೊಂಡು ತುಂಬಾ ಫೀಲ್ ಮಾಡಿ ಹೇಳ್ತಾನೆ, ಸ್ಟಾರ್ಟಿಂಗ್ ಒಂದು 3 ತಿಂಗಳು ಕಷ್ಟ ಆಗ್ಬಿಡತ್ತೆ, ಆಮೇಲೆ ನಾವು ಸ್ಟೇಬಲ್ ಆಗ್ಬಿಡ್ತೀವಲ್ಲ, ಆಮೇಲೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಒಂದ್ 6 ತಿಂಗಳಾದ್ಮೇಲೆ ಅಷ್ಟರಲ್ಲಿ ನಿಮ್ಮ ಅಪ್ಪದು 1 ವರ್ಷದ ಡೆತ್ ಆನಿವರ್ಸರಿನೂ ಬರುತ್ತೆ. ಆಮೇಲೆ ಮದ್ವೆ ಮಾಡ್ಕೊಂಡು ನಿನ್ನ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ಬಿಟ್ಟು, ನೀವು ನಿಮ್ ಮಗಳನ್ನ ಒಬ್ಳೆ ಬಿಟ್ಬಿಟ್ಟು ಹೋಗಿಲ್ಲ, ನಿಮ್ ಮಗಳನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ, ನೀವ್ ನೆಮ್ಮದಿಯಾಗಿರ್ಬೋದು ಅನ್ನೋ ತರ ಹೇಳ್ತೀನಿ, ಅದರಿಂದ ನಿಮ್ಮಪ್ಪ ಸಂತೋಷ ಪಡ್ತಾರಲ್ವಾ ಅಂತ ಇವ್ನ್ ತುಂಬಾನೇ ಫೀಲ್ ಮಾಡಿ ಹೇಳುವಾಗ, ಇವ್ನ್ ಈ ತರ ಯೋಚನೆ ಮಾಡ್ತಿದ್ದಾನೆ ಅಂತ ಅವಳು ತುಂಬಾನೇ ಫೀಲ್ ಮಾಡಿ ತುಂಬಾನೇ ಅವಳಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ, ಇಷ್ಟು ಪ್ರೀತಿ ತೋರ್ಸೋನಿದಾನ ಅಂತ. ಏಕೆ ಏನಾಯ್ತು ಸೈಲೆಂಟ್ ಆಗಿದ್ಯಾ ಅಂದಾಗ ಅವಳು, ಇಲ್ಲ ಏನಿಲ್ಲ ಐ ಲವ್ ಯು ಅಂತ ಹೇಳಿದಾಗ ಅವ್ನ್ ಹಂಗೆ ಸ್ಮೈಲ್ ಮಾಡ್ತಾನೆ. ಇವ್ರಿಬ್ರು ಮಧ್ಯೆ ಇರೋ ಬಾಂಡಿಂಗು ಇನ್ನಷ್ಟು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೇಕು. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ಗ್ಯಾಂಬ್ಲಿಂಗ್ ನಡೆಯೋ ಜಾಗಕ್ಕೆ ಹೋಗ್ತಾನೆ ದುಡ್ಡೆಲ್ಲ ತಗೊಂಡು, ಅಂದ್ರೆ ಹೀರೋಯಿನ್ ಸೇರ್ಸಿಟ್ಟಿರೋ ಅಮೌಂಟ್ ಮತ್ತೆ ಅವ್ರ ಅಪ್ಪದ ಇನ್ಶೂರೆನ್ಸ್ ಅಮೌಂಟ್ ಬಂದಿರತ್ತಲ್ಲ ಅದನ್ನೆಲ್ಲ ತಗೊಂಡೋಗಿ ಲೇಡಿ ಕೈಯಲ್ಲಿ ಇಟ್ಬಿಟ್ಟ. ಅಂದ್ರೆ ಈಗ ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾಳೆ ಅಂತ ಇವ್ನಿಗೆ ಚೆನ್ನಾಗಿ ಗೊತ್ತು, ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಆಸೆ ಪಟ್ಟವನು ಎತ್ಕೊಂಡೋಗಿ ಕೊಟ್ಬಿಟ್ಟ. ಅದೇ ತರ ಎಮ್ಮನು ಚೆನ್ನಾಗಿ ವಿನ್ ಆಗ್ತಾ ಇರ್ತಾಳೆ. ಇವ್ನಿಗೆ ಒಂದು ಲೆವೆಲ್ಗೆ ಕನ್ಫರ್ಮ್ ಆಗೋಯ್ತು, ಆ ಪಡಿ ಎಲ್ಲ ವಿನ್ ಆಗ್ತಿದ್ದಾರೆ, ಅಮೌಂಟ್ ಎಲ್ಲ ಬಂದ್ಬಿಡತ್ತೆ, ಆದಷ್ಟು ಬೇಗ ನಮ್ಮ ಆಸೆ ತೀರೋಗ್ಬಿಡತ್ತೆ ಅಂತ. ಈ ತರ ಅವನು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ 4-5 ಜನ ಗೂಂಡಾಗಳು ರೌಡಿಗಳು ಕೈಲಿ ವೆಪನ್ಸ್ ಎಲ್ಲ ಎತ್ಕೊಂಡು ಒಳಗಡೆ ಹಿಡಿದ್ಬಿಟ್ರು. ಅಲ್ಲಿರೋ ಒಬ್ಬೊಬ್ಬರನ್ನು ಹೊಡೆದು ಓಡಿಸ್ತಾ ಇರ್ತಾರೆ. ಎಲ್ಲರೂ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಓಡೋದ್ರು. ಆದ್ರೆ ಹೀರೋ ಹೆಂಗ್ ಹೋಗ್ತಾನೆ, ಅವ್ನಿಗೆ ದುಡ್ಡೇ ಇಲ್ಲ, ಅದು ಹೀರೋಯಿನ್ ದುಡ್ಡು. ಇವ್ನ್ ಸತ್ರೆ ಕೂಡ ಇವ್ನ್ ಪ್ರಾಣ ಹೋದ್ರೆ ಕೂಡ ದುಡ್ಡನ್ನ ಮಾತ್ರ ಬಿಟ್ಟೋಗೋ ತರ ಇಲ್ಲ. ಅಲ್ಲಿರೋರ್ಗೆ ಕೈಗೆ ಸಿಗೋರ್ನೇ ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾನೆ. ಆದ್ರೆ ಬಂದಿರೋದ್ 4-5 ಜನ ಎಲ್ಲರೂ ಅವ್ನ ಕೈಯಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಹೆಂಗೋ ನಮ್ ಹೀರೋ ಕಷ್ಟಪಟ್ಟು ಒಬ್ಬನ ಹಿಡಿದು ಅಟ್ಲೀಸ್ಟ್ ಒಂದ್ ಮುಖನಾದ್ರೂ ನೋಡ್ಬಿಡ್ಬೇಕು ಅಂತ ಆ ಮಾಸ್ಕ್ ನ ತೆಗೆದ್ಬಿಟ್ಟ. ನೋಡಿ ಸಖತ್ ಶಾಕ್ ಆಗ್ತಾನೆ. ಬೇರೆ ಯಾರು ಅಲ್ಲ, ಆ ಓನರ್ ಲೇಡಿ ಇದ್ಲಲ್ಲ ಅವ್ರ ಕಡೆಯವ್ರೆ. ನಮ್ ಹೀರೋ ಜೊತೆ ಸುತ್ತ ಇದ್ದಿದ್ ಹುಡುಗ್ರೆ, ಇದೆಲ್ಲ ಇವಳ್ ಪ್ಲಾನ್ ಅಂತ ಇವ್ನಿಗೆ ಗೊತ್ತಾಗೋಯ್ತು. ಅವನದನ್ನ ರಿಯಲೈಸ್ ಮಾಡೋಷ್ಟ್ರಲ್ಲಿ ಅಲ್ಲಿರೋರೆ ಅವನ್ನ ಅಟ್ಯಾಕ್ ಮಾಡಿ ಸರಿಯಾಗಿ ಹೊಡೆದಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ದುಡ್ಡು ತಗೊಂಡೊಟ್ಟೋದ್ರು. ದುಡ್ಡನ್ನ ಈ ತರ
ಅಬೇಸ್ ಮಾಡ್ಬೇಕು, ಜನಗಳ ಹತ್ರ ದುಡ್ಡು ಕಿತ್ಕೋಬೇಕಂತಾನೆ ಈ ಲೇಡಿ ಈ ತರ ಎಲ್ಲ ಮಾಡಿದ್ದು ಅಂತ ಅವ್ನ್ಗೆ ಅವಾಗ ಅರ್ಥ ಆಯ್ತು. ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಇವತ್ತೇ ತಾನೇ ಶಾಪ್ ರಿಜಿಸ್ಟರ್ ಕೂಡ ಇರೋದು. ಅದರಿಂದ ಹೋಗಿ ಶಾಪ್ ಹತ್ರ ವೇಟ್ ಮಾಡ್ತಿದ್ದಾಳೆ ಅಗ್ರಿಮೆಂಟ್ ಹಾಕೋದಕ್ಕೆ ಅಂತ. ಆ ಶಾಪ್ ಓನರ್ ಇದಾರೆ, ಬ್ರೋಕರ್ ಇದಾರೆ. ಏನ್ ಹೀರೋ ಬಂದಿಲ್ಲ ಅಂತ ವೇಟ್ ಮಾಡಿ ನೋಡಿದವರು ಕೊನೆವರೆಗೂ ಅವ್ನು ಬಂದೇ ಇಲ್ಲ. ಆ ಓನರ್ ಲೇಡಿಗಂತೂ ಅಂದ್ರೆ ಆ ಶಾಪ್ ಓನರ್ ಲೇಡಿಗಂತೂ ಟೆನ್ಷನ್ ಆಗೋಯ್ತು. ಆ ಬ್ರೋಕರ್ ನ ಬೈದ್ ಬಿಡ್ತಾಳೆ, ಏನಯ್ಯ ನೀನು ಇಂತ ಕ್ಲೈಂಟ್ ನನ್ನ ಕರ್ಕೊಂಡ್ ಬರೋದು, ನೆಕ್ಸ್ಟ್ ಟೈಮ್ ಒಳ್ಳೆಯವ್ರನ್ನ ನೋಡಿ ಕರ್ಕೊಂಬ ಅಂತ ಹೇಳಿ ಆ ಲೇಡಿ ಅಲ್ಲಿಂದ ಹೊರಟೋದ್ಲು. ಹೀರೋಯಿನ್ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಎಲ್ಲೋದ ಇವನು ಏನಾಯ್ತು ಅಂತ ತುಂಬಾ ಬೈದಲ್ಲಿ ನಿಂತಿರ್ತಾಳೆ. ಸರಿ ಮನೆಗೇನಾದ್ರೂ ಹೋಗಿದಾನೇನೋ ಅಂತ ಹೇಳಿ ಹೊರಗಡೆ ಬಂದವಳು ಸ್ವಲ್ಪ ದೂರ ಬರೋಷ್ಟರಲ್ಲೇ ಅವ್ರ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಬಾರಲ್ ಕುತ್ಕೊಂಡು ಫುಲ್ ಆಗಿ ಕುಡಿತಾ ಇರ್ತಾನೆ. ಮುಖದಲ್ಲಿ ರಕ್ತ ಬೇರೆ ಕಿತ್ಕೊಂಡ್ ಬರ್ತಾ ಇರುತ್ತೆ. ಫಸ್ಟ್ ನೋಡಿದ ತಕ್ಷಣ ಕೋಪ ಪಟ್ಟು ಬೈಬೇಕು ಅಂತ ಹತ್ರ ಹೋಗ್ತಾಳೆ. ಆದ್ರೆ ಅವ್ನು ರಕ್ತದಲ್ಲಿ ಕೂತಿರೋದ್ರ ನೋಡಿ ಮತ್ತೆ ಇವತ್ತು ಎಲ್ಲಿ ಜಗಳಕ್ಕೆ ಹೋಗ್ಬಿಟ್ಟು ಬಂದೆ, ಏನ್ ಮಾಡಿದ್ಯಾ ಈ ಸತಿ ನಿನ್ಗೆ ಹೇಳೋದು, ಏನಾಯ್ತು ಅಂತ ಹೇಳ್ಕೊಂಡು ಹಂಗೆ ಟಿಶ್ಯೂ ತಗೊಂಡು ಒರೆಸ್ಬೇಕು ಅಂತ ನೋಡಿದ್ರೆ ಕೈ ನಂಗೆ ತಟ್ಟಿ ಬಿಡ್ತಾನೆ. ತಟ್ಬಿಟ್ಟು ಮತ್ತೆ ಡ್ರಿಂಕ್ಸ್ ಮಾಡ್ತಾನೆ. ಏನಾಯ್ತು ಅಂತ ಇವಾಗ ಈ ತರ ಕುಡಿತಾ ಇದ್ದಾನೆ. ಸರಿ ಬಿಡು, ಇದ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯಾ, ನಾಳೆ ಬೇರೆ ಒಂದ್ ಅಂಗಡಿನ ನೋಡಿ ಸೈನ್ ಮಾಡೋಣ ಅಂದಾಗ ಇವನು ಏನು ನಾಳೆ ಸೈನ್ ಮಾಡ್ತೀಯಾ, ಅದಕ್ಕೆ ದುಡ್ಡಿರ್ಬೇಕಲ್ಲ ಅಂದಿದ ತಕ್ಷಣ ಅವಳಿಗೆ ಅರ್ಥ ಆಗಿಲ್ಲ. ಇಲ್ಲ ಅರ್ಥ ಆಗಿಲ್ಲ ಅಂದಾಗ ದುಡ್ಡಿರ್ಬೇಕಲ್ವಾ ಅಂತ ಹೇಳ್ದೆ. ದುಡ್ಡೆಲ್ಲ ಹೋಯ್ತು ಅಂತ ಹೇಳ್ತಾನೆ. ಅವಳ್ಗ ಏನು ದುಡ್ಡೆಲ್ಲ ಹೋಯ್ತಾ, ಎಲ್ಲೂ ಹೋಯ್ತು ಅಂತ ಕೇಳಿದಾಗ ಏನೋ ಗ್ಯಾಮ್ಲಿಂಗ್ ಅಲ್ಲಿ ಇಟ್ಟು ಸೋತೋಗ್ಬಿಟ್ಟೆ ಅಂತ ಅಷ್ಟು ಅಸಾಲ್ಟ್ ಆಗಿ ಹೇಳ್ಬಿಟ್ಟ. ಇವಳಿಗೊಂದ್ ಕಡೆ ಶಾಕ್ ಇದ್ರುನು ಸರಿ ಇದ್ರ ಬಗ್ಗೆ ಇವಾಗ ಮಾತಾಡೋದ್ ಬೇಡ, ಬಾ ಮನೆಗೆ ಹೋಗಿ ಮಾತಾಡೋಣ ಅಂತ ಸಮಾಧಾನವಾಗಿ ಕರೀತಾಳೆ. ಹೀರೋಗೆ ಕೈನ ಜೋರಾಗಿ ತಟ್ಬಿಟ್ಬಿಟ್ಟು, ಏಯ್ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ, ನಾನ್ ಎಂತವನು ಅಂತ ನಿನ್ಗೆ ಗೊತ್ತಾಗಿಲ್ವಾ, ಇನ್ನು ನನ್ನ ಮದ್ವೆ ಮಾಡ್ಕೋಬೇಕು, ಲವ್ ಮಾಡ್ತೀನಿ ಅನ್ನೋ ಹೆಸರಲ್ಲ ನಿಂತೆ ಸುತ್ತಿ ಅನ್ನೋ ತರ ಕೇಳ್ತಾನೆ. ಅವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಏನಂತ ಇವನು ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಸರಿ ಅರ್ಥ ಆಯ್ತು, ನೀನೇನೋ ಟೆನ್ಷನ್ ಅಲ್ಲಿ ಇದೆಯಾ, ಬಾ ಮನೆಗೆ ಹೋಗೋಣ ಮಾತಾಡೋಣ ಅಂತ ಕರೆದ್ರೆ ಅವನಂತಾನೆ ಈ ಸತಿ, ಏಯ್ ಏನು ಓವರ್ ಆಗಿ ಅಡ್ವಾಂಟೇಜ್ ತಗೊಂಡ್ ಮಾತಾಡ್ತಾ ಇದೀಯಾ, ನಿಮ್ಮಪ್ಪ ಕೊಡ್ಬೇಕಾಗಿರೋ ದುಡ್ಡು ಫಸ್ಟ್ ಕೊಟ್ಬಿಟ್ಟ, ಏನ್ ನನ್ ಜೊತೆ ಅಗ್ರಿಮೆಂಟ್ ಹಾಕೊಂಡ್ ಸುತ್ಬಿಟ್ರೆ ಆ ದುಡ್ಡನ್ನ ಕೇಳ್ದೆ ಬಿಟ್ಬಿಡ್ತಾರಾ, ನಿಮ್ಮ ಅಪ್ಪದ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ ಅದನ್ನ ಕಿತ್ಕೊಳ್ಳೋಣ ಅಂತಾನೆ ಇಷ್ಟು ದಿನ ನಾನು ಲವ್ ಮಾಡೋ ಹೆಸರು ನೀನ್ ಹಿಂದೆ ಸುತ್ತಿದ್ದು, ಇಲ್ಲಾಂದ್ರೆ ನನ್ನ ಕೆಲಸ ಬಿಟ್ಟು ತೆಗೆದ್ ಬಿಡಲ್ವಾ ಅಂತ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ಹೀರೋನ ಇದು ಮಾತಾಡ್ತಾ ಇರೋದು ಅಂತ ನಂಬಾರ್ದು ಅಂತ ಅವಳಿಗೊಂದ್ ಕಡೆ ಇದ್ರು ನಿಜವಾಗ್ಲೂ ಏನ್ ನಡೀತು ಅಂತ ಕೂಡ ಗೊತ್ತಿಲ್ವಲ್ಲ ಅವಳಿಗೆ, ಯಾವ ತರ ರಿಯಾಕ್ಟ್ ಮಾಡ್ತಾಳೆ. ಹಂಗಾದ್ರೆ ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡಿಲ್ವಾ ಅಂತ ಕೇಳ್ತಾಳೆ. ಹೇ ನಿನ್ಗೆ ಇನ್ನೂ ಅರ್ಥ ಆಗಿಲ್ವಾ, ಇನ್ನೂ ಹತ್ರ ನಂಬ್ತಾ ಇದೀಯಾ ಅಂತ ಇನ್ ಸ್ವಲ್ಪ ಕೇವಲವಾಗಿ ನಗದು ಹೇಳಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು. ಇದಕ್ ಮೇಲೆ ನಾನೇನು ನಿನ್ನ ಹತ್ರ ಮಾತಾಡೋದು ಅಂತ ಕೆನೆಗೆ ಪಲೀರ್ ಅಂತ ಒಂದು ಕೊಟ್ಲು. ಇನ್ನೊಂದ್ಸತಿ ನಿನ್ ಮುಖ ನನಗೆ ತೋರಿಸ್ಬೇಡ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ನಿನ್ನೆವರೆಗೂ ಪ್ರೀತಿ ನಮ್ ಕನ್ಸು, ನಾವ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಮಾತಾಡ್ಕೊಂಡಿದ್ದವ್ರು ಒಂದೇ ರಾತ್ರಿಯಲ್ಲಿ ಅವ್ರ ಜೀವನನೇ ಚೇಂಜ್ ಆಗೋಯ್ತಲ್ಲ. ಪಾಪ ಇವಾಗ ನೀನ್ ಯಾರೋ ನಾನ್ ಯಾರೋ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ರು. ಇಬ್ರಿಗೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅವಳು ಹತ್ಕೊಂಡು ಅಲ್ಲಿಂದ ಹೊರಟೋದ್ಲು. ಇವ್ರಿಗಂತೂ ಅಳು ಬರ್ತಾ ಇದೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ನ ಮೇಲೆನೆ ಅವ್ನಿಗೆ ಕೋಪ. ಅವ್ನ್ ಓವರ್ ಎಮೋಷನಲ್ ಆಗ್ಬಿಟ್ರೆ ಏನ್ ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಆ ಸ್ಟ್ರೀಟೇ ಫುಲ್ ಸೈಲೆಂಟ್ ಆಗಿರುತ್ತೆ. ಎಲ್ಲಾರ ಮೇಲೆ ಕೂಗಾಡ್ತಾನೆ, ಜೋರಾಗಿ ಮಾತಾಡ್ತಾನೆ. ಅಲ್ಲೇ ಕುತ್ಕೊಂಡು ಫುಲ್ ಆಗಿ ಕುಡಿಯಕ್ಕೆ ಶುರು ಮಾಡ್ಬಿಟ್ಟ. ಇನ್ ಇದನ್ನೆಲ್ಲ ಅಕ್ಕಪಕ್ಕದಲ್ಲಿರೋ ಜನ ನೋಡ್ಕೊಂಡು ಸುಮ್ನೆ ಇರ್ತಾರ, ಇಲ್ಲಿ ಅವನ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಪೊಲೀಸವ್ರಿಗೂ ಹೇಳ್ಬಿಟ್ರು. ಪೊಲೀಸವರು ಬಂದು ನೋಡ್ತಾರೆ, ಮೂತಿ ಮಕ್ಕಳ ಕಿತ್ತೋಗಿ ರಕ್ತ ಬೇರೆ ಬರ್ತಾ ಇದೆ, ಇವನ್ ಬೇರೆ ಈ ತರ ಧೋರಣೆಯಲ್ಲಿ ಕುತ್ಕೊಂಡಿದ್ದಾನೆ ಅಂತ ಹೇಳಿ, ಯೋ ಏನಯ್ಯ ಆಯ್ತು, ಏನ್ ಈ ತರ ಎಲ್ಲ ರಕ್ತ ಬರ್ತಾ ಇದೆ, ಏನ್ ನಡೀತು, ಎಲ್ಲಿ ಜಗಳ ಆಯ್ತು ಅಂತ ಅವ್ರ ಕ್ವೆಶನ್ ಮೇಲೆ ಕ್ವೆಶನ್ ಹಾಕೊಂಡು ಅವ್ನ್ ಕುಡಿತಾ ಇದ್ದ ಬಾಟಲ್ ನ ಕಿತ್ಕೊಂಡಿದ ತಕ್ಷಣ ಅವ್ನಿಗೆ ಬರತ್ತೆ ನೋಡಿ ಕೋಪ. ಮುಂದ್ಗಡೆ ಇರೋದು ಪೊಲೀಸ್ ಅವರ ನಾರ್ಮಲ್ ವ್ಯಕ್ತಿಗಳ ಅಂತ ಕೂಡ ನೋಡಿಲ್ಲ. ಅವ್ನಿರೋ ಕೋಪಕ್ಕೆ ಯಾರನ್ನ ಸಿಕ್ಕಿದ್ರೆ ಸಾಕು ಹೊಡಿಯೋಣ ಅಂತ ವೇಟ್ ಮಾಡ್ತಾ ಇದ್ನೇನೋ, ಆ ಪೊಲೀಸ್ ಅವ್ರನ್ನೇ ಹಿಡಿದು ಹೊಡಿಯಕ್ಕೆ ಶುರು ಮಾಡ್ಬಿಟ್ಟ. ಅಂದ್ರೆ ಅವ್ನಿಗಿರೋ ಕೋಪದಲ್ಲಿ ಏನ್ ಮಾಡ್ತಾ ಇದೀವಿ, ಏನ್ ನಡೀತಾ ಇದೆ ಅಂತ ಒಂದು ಅರಿವೇ ಇಲ್ಲ ಅವ್ನಿಗೆ. ಅವ್ರ ಮೇಲೆನೆ ಕೈ ಮಾಡ್ಕೊಂಡ್ಬಿಟ್ಟ. ಇನ್ ಪೊಲೀಸ್ ಅವ್ರನ್ನ ಮುಟ್ಟಿದ್ರೆ ಅವ್ರು ಸುಮ್ನೆ ಬಿಡ್ತಾರ, ಸ್ಟ್ರೇಟ್ ಆಗಿ ಹೇಳ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಆಲ್ಮೋಸ್ಟ್ ಈಗ 6 ತಿಂಗಳಿಂದ ಅವನು ಜೈಲಲ್ಲೇ ಇರ್ತಾರೆ. ಕಂಪ್ಲೀಟ್ ಆಗಿ 6 ತಿಂಗಳಿಗೆ ಏನೆಲ್ಲ ಚೇಂಜ್ ಮಾಡ್ಬೇಕು ಅವನನ್ನ ಅಷ್ಟು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ರು. ಹೇರ್ ಕಟ್ ಎಲ್ಲ ಮಾಡಿ ಜೈಲ್ ಒಳಗಡೆ ಎಕ್ಸರ್ಸೈಸ್ ಎಲ್ಲ ಬೇರೆ ಮಾಡ್ತಾ ಇರ್ತಾನೆ. ಈಗ 6 ಮಂತ್ಸ್ ಆದ್ಮೇಲೆ ರಿಲೀಸ್ ಆಗ್ತಾನೆ. ರಿಲೀಸ್ ಆಗಿ ಹೊರಗಡೆ ಬಂದಾಗ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರಲ್ವಾ, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಈ ವಿಷಯ ನಿಮ್ ಮನೇಲಿ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಮ್ ಮನೆಗ್ ಗೊತ್ತಾಗೋದಲ್ಲ ಸೆಕೆಂಡರಿ, ಅದಾಮೇಲೆ ಇರ್ಲಿ, ನಾನೀಗ ಫಸ್ಟ್ ಮೇಡಮ್ ಫ್ಯೂನ ನೋಡ್ಬೇಕು, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಆ ಪೊಲೀಸ್ ಕೇಳ್ತಾನೆ, ಈಗ ತಾನೇ ಜೈಲಿಂದ ಬಂದಿದ್ಯಾ, ಏನಕ್ಕೋ ಮತ್ತೆ ಬಂದಿದ ತಕ್ಷಣ ಇದಲ್ಲ, ಹೋಗು ಆಗ್ಬೇಕಾಗಿರೋ ಕೆಲ್ಸನ ನೋಡೋಗು ಅಂತ ಹೇಳಿದ್ರೆ ಅವನಂತಾನೆ, ಇಲ್ಲ ಕಣೋ ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಅದು ನನ್ ದುಡ್ಡಲ್ಲ, ನನ್ನ ನಂಬಿ ಕೊಟ್ಟಿರೋ ದುಡ್ಡು, ನಾನು ಅವ್ರಿಗೆ ಅದನ್ನ ರಿಟರ್ನ್ ಮಾಡ್ಲೇಬೇಕು ಅಂತ ಮಾತಾಡ್ಕೊಂಡಿದ್ದವನು ಅಲ್ಲಿಂದ ಸ್ಟ್ರೇಟ್ ಆಗಿ ಹೆಂಗೋ ಆ ಮೇಡಮ್ ನ ಹುಡ್ಕೊಂಡು ಅವ್ರಿರೋ ಜಾಗಕ್ಕೆ ಬಂದ್ಬಿಟ್ಟ. ಆಯಮ್ಮ ನೋಡಿದ್ರೆ ಈಗ ಕಂಪ್ಲೀಟ್ ಆಗಿ ಅಲ್ಲಿ ಇರೋದನ್ನೆಲ್ಲ ಅಬೇಸ್ ಮಾಡ್ಕೊಂಡ್ ಬಂದ್ಬಿಟ್ಲಲ್ಲ ಅಮೌಂಟ್. ಇವಾಗೇನೋ ಒಂದು ಇನ್ಶೂರೆನ್ಸ್ ಕಂಪನಿ ತರ ನಡೆಸ್ತಿದ್ದಾಳೆ, ಒಳ್ಳೊಳ್ ತರ ಕಾಣಿಸ್ತಿದ್ದಾಳೆ ಪಾಪ. ಈಗ ಅಲ್ಲಿ ಕೆಲಸ ಮಾಡೋನೊಬ್ಬ ಬಂದ್ಬಿಟ್ಟು, ಮೇಡಮ್ ಚಂಗನ್ ಅವ್ರು ಯಾರೋ ನಿಮ್ನ ನೋಡಕ್ ಬಂದಿದ್ದಾರೆ ಅಂತ ಹೇಳಿದಾಗ, ಚಂಗ ಯಾರಪ್ಪ ಅದು ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾರೆ. ನಮ್ ಹೀರೋ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಇದೇ ಮುಂದೆ ಇರೋ ತರ ಆಗಿದ್ರೆ ಫಸ್ಟ್ ಹೊಡಿಯೋದೆ ಆಮೇಲೆ ಮಾತಾಡೋದು ಅಂತ ಇರ್ತಾ ಇದ್ದ. ಬಟ್ ಈಗ ಕಂಪ್ಲೀಟ್ ಚೇಂಜ್ ಆಗಿ ತುಂಬಾ ಕೂಲ್ ಆಗಿ ನಿಧಾನಕ್ ಬಂದು ಕೇಳ್ತಾನೆ, ಮೇಡಮ್ ನಾನ್ ನಿಮ್ಗೆ ಕೊಟ್ಟಿದ್ದ ಅಮೌಂಟ್ ನ ಕೇಳಕ್ಕಂತ ಬಂದಿದೀನಿ, ಕೊಟ್ರೆ ಸೈಲೆಂಟ್ ಆಗಿ ಹೊರಟೋಗ್ತೀನಿ ಅನ್ನೋ ತರ ಕೇಳಿದಾಗ ಅಯ್ಯಮ್ಮ ಅಂತಾಳೆ, ಯಾರಪ್ಪ ನೀನು ಹೊಸದಾಗಿದ್ಯಾ ನೋಡಕ್ಕೆ, ನೀನ್ ಯಾವಾಗ ನನ್ನ ಹತ್ರ ಅಮೌಂಟ್ ಕೊಟ್ಟೆ, ಯಾರ ಅನ್ಕೊಂಡು ಯಾರ ಹತ್ರ ಬಂದು ಕೇಳ್ತಾ ಇದೀಯ ಅನ್ನೋ ತರ ಹೇಳ್ತಾರೆ. ಅಯ್ಯಮ್ಮಂಗ್ ನಗ್ದುನೆ ಕೋಪ ತರ್ಸೋ ತರ ಮಾತಾಡ್ತಾಳೆ. ಆದ್ರೂ ನಮ್ ಹೀರೋ ಕೋಪ ಪಡ್ತಾ ಇಲ್ವೇ, ಮೇಡಮ್ ಪ್ಲೀಸ್ ಮೇಡಮ್, ಅದು ನನ್ನ ಅಮೌಂಟ್ ಅಲ್ಲ, ನಾನ್ ಬೇರೆಯವ್ರ ಹತ್ರ ತಗೋಟಿರೋ ಅಮೌಂಟ್, ಅದನ್ನ ಮಾತ್ರ ಕೊಟ್ಬಿಟ್ರೆ ನನ್ ಕಾಲಕ್ಕೂ ನಿಮ್ಗೆ ವಿಶ್ವಾಸಿಯಾಗಿ ಇದ್ಬಿಡ್ತೀನಿ, ದಯವಿಟ್ಟು ಈ ಅಮೌಂಟ್ ನ ಮಾತ್ರ ಕೊಟ್ಬಿಡಿ ಅನ್ನೋ ತರ ಕೇಳ್ತಾನೆ. ಅಯ್ಯಯ್ಯ ಕೆಲ್ಸ ಕೂಡ ಇಲ್ವಾ ಇವಾಗ ನಿನ್ಗೆ, ಕೆಲ್ಸಕ್ಕೋಸ್ಕರ ಈ ತರ ಮಾಡ್ತಾ ಇದೀಯಾ ಹೆಂಗೆ, ದುಡ್ಡು ಗಿಡ್ಡು ಎಲ್ಲ
ಏನಿಲ್ಲ ತಗೋ ಈ ಊಟ ತಗೊಂಡು ತಿಂದ್ಬಿಟ್ಟು ಅಲ್ಲೆಲ್ಲ ನೀರ್ ಇರುತ್ತೆ ಕುಡಿದ್ಬಿಟ್ಟು ಜಾಗ ಖಾಲಿ ಮಾಡು ಅಂತ ಊಟನ್ ಕೂಡ ಬಿಸಾಕ್ಬಿಟ್ಟು ಹೋಗ್ತಾರೆ. ಇವನು ಪಾಪ ಕಾಲಕ್ ಬಿದ್ದು ಕೇಳ್ಕೊಳ್ಳೋ ಅಷ್ಟು ಇದು ಮಾಡಿದ್ರೆ ಕೂಡ ಅಮ್ಮ ಮರ್ಯಾದೆ ಕೊಟ್ಟಿಲ್ಲ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಯಾಶುವಲ್ ಆಗಿ ಅಮ್ಮ ಬಂದು ಶಾಪ್ ಓಪನ್ ಮಾಡೋಣ ಅಂತ ಮಾಡಿದ್ರೆ ಎಲ್ಲಿ ಅಂಗಡಿ ಒಳಗಡೆ ಒಂದ್ ಐಟಮ್ ನ್ಯಾಯವಾಗಿಲ್ವೇ ಎಲ್ಲದನ್ನು ಒಡೆದು ಬಿಸಾಕಿರ್ತಾನೆ ನಮ್ ಹೀರೋ. ಹೊಡಿಯೋದ್ ಮಾತ್ರ ಅಲ್ಲ ಅಲ್ಲಿರೋ ಜನಗಳನ್ನೂ ಅಷ್ಟೇ ಒಡೆದು ಕೆರಡೆ ಬೀಳಿಸ್ಬಿಟ್ಟ ಅವನೊಂದ್ ಮೂಲೆಯಲ್ಲಿ ರಕ್ತ ಸುರ್ಕೊಂಡು ಹಂಗೆ ಫುಲ್ ಟಯರ್ಡ್ ಆಗಿ ಕೂತಿರ್ತಾನೆ. ಚಂಗ್ ಇದೆಲ್ಲ ತುಂಬಾ ಓವರ್ ಕಣು ಅಂತ ಮಾತಾಡ್ಕೊಂಡು ಒಳಗಡೆ ಬಂದವರು ಇವ್ನು ಟಕ್ಕಂತ ಒಂದಿಷ್ಟು ಸಿಲಿಂಡರ್ ಎತ್ತಿ ಮೇಲೆ ಇಡ್ತಾನ. ನನ್ ದುಡ್ಡು ಯಾವಾಗ ಸಿಗತ್ತೆ ಅಂತ ಹೇಳಿ ಲೈಟರ್ ನ ಅನ್ಸಕ್ಕೆ ಅಂತ ರೆಡಿಯಾಗಿ ಇಟ್ಕೊಂಡಿರ್ತಾನೆ. ಏನೋ ಮಾಡ್ತಾ ಇದೀಯಾ ಈ ತರ ಏನಾದ್ರು ಎಡ್ಬಿಟ್ ಕೆಲಸ ಮಾಡ್ಬಿಟ್ಟಿಯಾ ಬಾಯ್ ಮುಚ್ಕೊಂಡು ಇರೋ ಲೈಟರ್ ನ ಬಿಸಾಕೋ ಆ ಕಡೆ ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ. ಅವಾಗ ಅವನೊಂದ್ ವಿಷಯನ ಹೇಳಕ್ಕೆ ಶುರು ಮಾಡ್ತಾನೆ. ಬೇರೆ ಏನೂ ಇಲ್ಲ ಇವ್ನ್ ಜೈಲಲ್ಲಿ ಇರ್ಬೇಕಾದ್ರೆ ಒಂದಿನ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಾದ್ರೆ ದಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟ. ಬೀಳೋದು ಅಲ್ದೆ ರಕ್ತ ಕಿತ್ಕೊಂಡ್ ಬಂದ್ಬಿಟ್ಟಿರತ್ತೆ ಅವ್ನ್ ಮೂಗಿಂದ. ಏನಕ್ ಬಂತು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಟ್ರೀಟ್ ಮಾಡಿರೋ ಡಾಕ್ಟರ್ಸ್ ಹೇಳ್ತಾರೆ ನಿಮ್ ಬ್ಲಡ್ ವೆಸಲ್ಸ್ ಅಲ್ಲಿ ಏನೋ ಹೋಲ್ಸ್ ಇದೆ, ನಿಮ್ಗೆ ಅವಾಗವಾಗ ಇದ್ರ ಮೂಗಲ್ಲಿ ಬ್ಲಡ್ ಬರುತ್ತೆ, ನಿಮ್ ಬದುಕೋ ಕಾಲ ಕೂಡ ತುಂಬಾ ಕಡಿಮೆನೆ. ಯಾವಾಗೋ ನೀನ್ ಇವಾಗ ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆಯಾ, ದಿನಗಳನ್ನ ಹೆಣ್ಸ್ಕೊಂಡೇ ಇದೆಯಾ, ಯಾವಾಗ ಸಾಯ್ತೀಯಾ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರನೇ ಇವನನ್ನ ಬೇಗ 6 ತಿಂಗಳಲ್ಲೇ ಜೈಲಿಂದ ಕೂಡ ರಿಲೀಸ್ ಮಾಡಿರೋದು. ಇವ್ನ್ ಬದುಕೋ ಇನ್ ಸ್ವಲ್ಪ ದಿನ ಅವ್ನ ಫ್ಯಾಮಿಲಿ ಜೊತೆ ಬದುಕ್ಲಿ ಅನ್ನೋದಕ್ಕೋಸ್ಕರನೇ ಪ್ಲಸ್ ಅವ್ನ್ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕಲ್ಲ, ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಲ್ವಾ ಅಂತ ರಿಲೀಸ್ ಮಾಡಿರೋದು. ಈ ತರ ಒಂದು ಶಾಕಿಂಗ್ ವಿಷಯ ಕೇಳಿದ್ಮೇಲೆ ಕೂಡ ಹೀರೋಗ್ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟ. ಇಷ್ಟು ದಿನ ಇಷ್ಟಕ್ಕೂ ಬದುಕ್ತಾ ಇದ್ದ, ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ದ, ಒಂಥರ ಜಾಲಿಯಾಗಿ ಸುತ್ಕೊಂಡಿದ್ದ. ಆದ್ರೆ ನನ್ಗೆ ಅಂತ ಒಂದು ಒಳ್ಳೆ ಲೈಫ್ ಬಂತು, ಹೀರೋಯಿನ್ ಜೊತೆ ಸಂತೋಷವಾಗಿ ಬದುಕ್ಬೇಕು ಅಂತ ಅವ್ನ್ ಯಾವಾಗ ಅನ್ಕೊಂಡು ಅವಾಗಿಂದ ಪಾಪ ಅವ್ನ ಜೀವನಾನೇ ಹಂಗೆ ಒಂಥರ ತಿರುಗ್ ಬಿದ್ದಂಗ ಆಗೋಯ್ತು. ಆ ನೋವಿಂದ ಅವ್ನ್ ಏನು ಮಾತಾಡದೆ ಸೈಲೆಂಟ್ ಆಗ್ಬಿಟ್ಟ. ಈಗ ಒಂದ್ ಸ್ಟೋರಿನೆಲ್ಲ ಹೇಳ್ಕೊಂಡು ಇವಾಗೂ ಅಷ್ಟೇ ಲೇಡಿ ಹತ್ರ ತುಂಬಾ ಹತ್ಕೊಂಡು ಕೇಳ್ತಾನೆ, ದಯವಿಟ್ಟು ಮೇಡಮ್ ನೀವ್ ಮಾಡಿರೋದು ಯಾವತ್ತಿಗೂ ನಾನ್ ಮರೆಯೋದಿಲ್ಲ, ನೀವ್ ನನ್ಗೆ ಎಷ್ಟೋ ಹೆಲ್ಪ್ ಮಾಡಿದೀರಾ, ಅದ್ರಲ್ಲಿ ಇದು ಒಂದ್ ಅನ್ಕೊಂಡು ದಯವಿಟ್ಟು ದುಡ್ಡನ್ನ ನನ್ಗೆ ಕೊಟ್ಬಿಡಿ ಅಂತ ಅಳ್ಳೋ ತರ ಕೇಳ್ಕೊಂಡ. ಇವನ್ ಸ್ಟೋರಿನ ಕೇಳಿನೇ ಅರ್ಧ ಎಮ್ಮಗೆ ಮನ್ಸೆ ಕರ್ಗೋಯ್ತು. ಬೇಡ ಚಂಗಿದಕ್ ಮೇಲೆ ನೀನೇನು ಮಾತಾಡ್ಬೇಡ ಅಂತ ಹೇಳಿ ಸೈಲೆಂಟ್ ಆಗಿ ಆ ದುಡ್ಡನ್ನ ಕೊಟ್ಟು ಅವನ ಅಲ್ಲಿಂದ ಕಳಿಸ್ಬಿಟ್ರು. ಆ ದುಡ್ಡನ್ನ ತಗೊಂಡು ಅವಳನ್ನ ನೋಡೋಣ ಅಂತಾನೆ ಬಂದಿರೋದು. ಅವಳು ಕೆಲಸ ಮುಗಿಸ್ಕೊಂಡು ಪಾಪ ತುಂಬಾ ಟಯರ್ಡಿಗೆ ಮನೆ ಕಡೆ ಹೋಗ್ಬೇಕಾದ್ರೆ ಅವ್ನ ಅಲ್ಲಿ ನೋಡ್ಬಿಟ್ಟು ಏನು ಮಾತಾಡಿಲ್ಲ. ಅವಳ ಮುಖದಲ್ಲಿ ಆ ನಗು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಒಂಥರ ಅವನನ್ನ ನೋಡಿದ್ರೆ ಒಂದು ಬೇಜಾರ್ ಮಾತ್ರನೇ ಕಾಣಿಸೋದು. ಅಲ್ಲಿಂದ ಹೋಗ್ಬೇಕಾದ್ರೆ ಅವನು ಬೇಡ ಒಂದ್ ನಿಮಿಷ ನಿಂತ್ಕೋ, ತಗೋ ಇದು ನಿನ್ನ ಅಮೌಂಟ್ ಅಂತ ಕೊಟ್ಟಾಗ ಅವಳು ಏನು ಅಮೌಂಟ್ ನನ್ಗದೆಲ್ಲ ಏನು ಬೇಕಾಗಿಲ್ಲ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಪ್ಲೀಸ್ ದಯವಿಟ್ಟು ಬೇಡ ಅಂತ ಹೇಳ್ಬೇಡ, ಇದು ನಿಂದೆ ಅಮೌಂಟ್, ತಗೋ ಇದನ್ನ ತಗೋ ಅಂತ ಹೇಳಿದ್ರೆ ಅವಳಿಗೆ ಕೈನ ತಟ್ಬಿಟ್ಟು ಹೇಳ್ತಾಳೆ, ಏನಕ್ಕೆ ಇವಾಗ ಅಮೌಂಟ್ ಎತ್ಕೊಂಡ್ ಬಂದಿದ್ಯಾ, ನಮ್ ಇಬ್ಬರ ಮಧ್ಯೆ ಇರೋ ಪ್ರಾಬ್ಲಮ್ ಈ ಅಮೌಂಟ್ ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ ಸ್ವಲ್ಪ ಕೋಪ ಪಟ್ಟು ಅವ್ನ ಕಣ್ಣ 2 ನಿಮಿಷ ನೋಡಿದವಳು. ಅದಕ್ ಮೇಲೆ ಏನು ಮಾತಾಡಿಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ ಅವ್ನ ಹಿಂದ್ಗಡೆಯಿಂದಾನೆ ಬಂದು ಕೈನ ಹಿಡ್ಕೊಂಡು ಪ್ಲೀಸ್ ಹೋಗ್ಬೇಡವು, ತಗೋ ಈ ಅಮೌಂಟ್ ನ ತಗೊಂಡು ಹೋಗು ಅಂತ ಹೇಳಿ ಅವಳು ನಂಗೆ ಹಿಂದ್ಗಡೆಯಿಂದ ಹಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಬೆನ್ನಗಂಗೆ ತಲೆನ ಒರ್ಗಿಸ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇಷ್ಟು ದಿನ ಅವ್ನ ಜೀವನದಲ್ಲಿ ನಡೆದಿದ್ದೆಲ್ಲ ಅವ್ನಿಗೆ ನೆನಪು ಬಂದು ಅಳ್ತಾ ಇರೋದು. ಬಟ್ ಯಾವ್ದೇ ಒಂದು ನಿಜ ಹೇಳಿಲ್ಲ. ಅವ್ನಿಗೆ ಈ ತರ ಒಂದು ಡಿಸೀಸ್ ಇದೆ, ಅವ್ನಿನ್ ಸಾಯ್ತಾನೆ ಅಂತ ಯಾವ್ದೇ ಒಂದು ಹೇಳ್ಕೊಂಡಿಲ್ಲ. ಆದ್ರೆ ಅವಳಿಗಂತೂ ಇವ್ನ್ ಮುಖ ನೋಡದೆ ಇದ್ರೇನೆ ಸಾಕು ಅಂತ ವಿರಕ್ತಿನೇ ಬಂದ್ಬಿಟ್ಟಿರತ್ತೆ ಅವನ್ ಮೇಲೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿಂದ ಬೇಜಾರಾಗಿ ಪೊಲೀಸ್ ಸ್ಟೇಷನ್ ಕಡೆ ಬರ್ತಾನೆ. ಅವ್ನ ಫ್ರೆಂಡ್ ಇದ್ದ ಅಲ್ವಾ, ಅವ್ನ ನೋಡೋಣ ಅಂತ ಬಂದ್ರೆ ಅವರಪ್ಪ ಕೆಲ್ಸಕ್ಕೆ ಹೊರಡಕ್ಕೆ ಅಂತ ಡ್ರೆಸ್ ಹಾಕೊಂಡು ಹೋಗ್ತಾರಲ್ಲ, ಆತರ ಡ್ರೈವರ್ ಡ್ರೆಸ್ ಹಾಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರ್ತಾರೆ. ಬೇರೇನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಅಮ್ನಿಷಾ ಬಂದ್ಬಿಟ್ಟಿರುತ್ತೆ. ಕೆಲ್ಸಕ್ಕೆ ಹೋಗೋ ತರ ಬೆಳಗ್ಗೆ ಅಂತ ಅನ್ಕೊಂಡು ಡ್ರೆಸ್ ಹಾಕೊಂಡು ಹೋಗಿರೋದು. ಅವಾಗ ಕರ್ಕೊಂಡ್ ಬಂದಿತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವ್ರ ಅಪ್ಪ ಅಲ್ಲಿ ಇದಾರೆ ಅಂತ ಗೊತ್ತಾದ್ಮೇಲೆ ಕರ್ಕೊಂಡ್ ಹೋಗೋದಕ್ಕೆ ನಮ್ ಹೀರೋ ಅವ್ರ ಅಣ್ಣನೂ ಅತ್ತಿಗೆ ಅಲ್ಲಿಗೆ ಬಂದಿರ್ತಾರೆ. ಅಲ್ಲಿ ಹೀರೋನ ನೋಡಿದ ತಕ್ಷಣ ಅವರಪ್ಪ ಹಂಗೆ ಹೀರೋ ಕಡೆ ಡೈವರ್ಟ್ ಆಗ್ಬಿಟ್ರು. ನೀವಿಂದ ಕೊಂಡು ಇವಾಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರೋದು, ಯಾವಾಗ ನೋಡಿದ್ರು ಜಗಳ ಮಾಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ವರ್ಗೂ ಕರ್ಕೊಂಡ್ ಬರೋದು, ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನ್ನ ನೋಡಿ ನಗ್ತಾ ಇದಾರೆ ಕಣೋ ಅಂತ ಮಾತಾಡ್ತಾರೆ. ಹೀರೋಗೆ ಏನ್ ಅರ್ಥ ಆಗ್ತಲ್ಲ ಇವ್ರು ಏನ್ ಮಾತಾಡ್ತಿದ್ದಾರೆ ಅಂತ. ಆಮೇಲೆ ಸ್ವಲ್ಪ ರಿಯಲೈಸ್ ಮಾಡ್ಕೊಂಡ ಇವ್ರಿಗೆ ಮೆಮೊರಿ ಎಲ್ಲ ಹಂಗೆ ಒಂದ್ ಸ್ವಲ್ಪ ಬ್ಯಾಕ್ವರ್ಡ್ ಹೋಗಕ್ಕೆ ಶುರು ಆಗೋಯ್ತು. ಹೀರೋ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ನೆನ್ಸ್ಕೊಂಡು ಅವ್ರಪ್ಪ ಇವಾಗ ಬೈತಾ ಇದಾರೆ ಅಂತ. ಆಮೇಲೆ ಹೆಂಗೋ ಮನೆಗೂ ಬಂದು ಸೇರ್ದ. ಮನೆಗ್ ಬಂದ್ ಸೇರಿದ ತಕ್ಷಣ ಅವ್ರ ಅಣ್ಣ ಮೇಲೆನೆ ತುಂಬಾನೇ ಕೂಗಾಡಿ ಜಗಳ ಮಾಡೋದು. ನನ್ನ ನೋಡಕ್ಕೆ ನೀನ್ ಜೈಲ್ಗೆ ಬಂದಿದ್ದೆ ತಾನೆ, ಅವಾಗ ಅಪ್ಪಗಿತ್ರ ಪ್ರಾಬ್ಲಮ್ ಅಂತ ನನ್ಗೆ ಯಾಕೆ ಹೇಳಿಲ್ಲ ಅಂತಂದಾಗ ಅವ್ರ ಅಣ್ಣನ ಎದ್ ನಿಂತ್ಕೊಂಡು ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಇಲ್ಲ ನಿನ್ನಿಂದಾನೆ ಕಣೋ, ನಿನ್ನಿಂದಾನೆ ಅಪ್ಪ ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ರು ಅಂತ ಹೇಳಿ ಮಾತಾಡ್ಕೊಂಡಿದ್ದವ್ರು ಮಾತು ಜಗಳ ಅಂದ್ರೆ ಪರವಾಗಿಲ್ಲ ಸರಿಯಾಗಿ ಹೊಡೆದಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಒಂದ್ ಸ್ಟೇಜ್ಗೆ ಅವ್ರ ಅಣ್ಣ ಅವ್ರ ತಮ್ಮನ್ನ ಹೊಡ್ಕೊಂಡಿದ್ದವ್ರು ಅವರು ಸೈಲೆಂಟ್ ಆಗ್ಬಿಟ್ರು. ಅವ್ರಿಗೂ ಹೊಡಿಯಕ್ಕೆ ಮನ್ಸ್ ಬಂದಿಲ್ಲ. ಈಗ ಒದೇನೆ ತಿಂತಾ ಇರೋದು. ಅಪ್ಪನಿ ಪರಿಸ್ಥಿತಿಗೆ ಏನಕ್ಕೋ ಬಿಟ್ಟೆ ಅಂತ ಹೇಳಿ ಅವ್ರ ಅಪ್ಪನ ನೆನ್ಸ್ಕೊಂಡು ಅವ್ರ ಅಣ್ಣ ಹೊಡಿತಾ ಇದ್ದಾಗ ಅವ್ರ ಅಣ್ಣನ್ ಮಗಳೇ ಬಂದು ಇಬ್ಬರನ್ನ ಹೆಂಗೋ ಸಮಾಧಾನ ಮಾಡೋದು. ಅದಾದ್ಮೇಲೆ ಅವ್ರ ಅಪ್ಪನ ನೋಡೋಣ ಅಂತ ಹೋದ್ರೆ ಅವ್ರಪ್ಪ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ಒಂದು ಚಿಕ್ಕ ಮಗು ತರ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅವ್ರ ಅಪ್ಪನ ನೋಡ್ಬಿಟ್ಟು ಹೇಳ್ತಾನೆ, ಅಪ್ಪ ಅಣ್ಣ ತುಂಬಾ ಒಳ್ಳೆಯವನಪ್ಪ, ನಿನ್ನ ನೋಡ್ಕೊಳಕ್ ತುಂಬಾ ಕಷ್ಟ ಪಡ್ತಾ ಇದ್ದಾನೆ, ನೀವು ಅವ್ರಿಗೆ ತುಂಬಾ ಕಷ್ಟ ಕೊಡ್ಬೇಡಿ, ನಾನು ಹೊಲ್ಲ ಹೊರಗಡೆ ಇದ್ದೀನಿ ಅಂತ ಹೇಳಿ ನನ್ನ ಹುಡ್ಕೊಂಡು ಹೊರಗಡೆ ಎಲ್ಲ ಬರ್ಬೇಡಿ, ಗುಡ್ ಬಾಯ್ ತರ ಒಳಗಡೆನೆ ಇರ್ಬೇಕು ಸರಿನಾ ಅಂತ ಅವ್ರಪ್ಪಗೆ ಸಮಾಧಾನ ಎಲ್ಲ ಮಾಡ್ಬಿಟ್ಟು ಅವ್ನು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಆ ಟೈಮ್ಲ ಅವ್ರ ಅಣ್ಣನ್ ಮಗಳು ಓಡ್ ಬಂದ್ಬಿಟ್ಟು ಚಿಕ್ಕಪ್ಪ ಒಂದ್ ನಿಮಿಷ ಇರಿ ಅಂತ ಓಡ್ ಬಂದು ಒಂದ್ ಕವರ್ ನ ಕೈಯಲ್ಲಿ ಕೊಡ್ತಾಳೆ. ಏನಿದು ಅಂದಾಗ ತಾತನೇ ನಿಮ್ಗೆ ಕೊಡಕ್ ಕೇಳಿದ್ರು ಅಂತ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಸ್ವಲ್ಪ ದುಡ್ಡಿರತ್ತೆ. ಅದ್ರಲ್ಲಿ ಒಂದ್ ನೋಟ್ ನ ಹುಡ್ಗಿ ಕೈಲಿ ಕೊಟ್ಬಿಟ್ಟು ಇಲ್ಲಿ ನೋಡಮ್ಮ ನೀನ್ ದೊಡ್ಡವಳಾದ್ಮೇಲೆ ಚೆನ್ನಾಗ್ ದುಡ್ಡಿರೋನ್ನ ನೋಡ್ಬಿಟ್ಟು ಡೇಟ್ ಮಾಡ್ಬೇಕು ಓಕೆನಾ ಅಂತಂದಾಗ ಅವಳ ಅಂತಾಳೆ, ಏನ್ ಹೇಳ್ತಾ ಇದೀರಾ ಚಿಕ್ಕಪ್ಪ, ನಾನೊಂದ್ ದೊಡ್ಡ ಐಡಲ್ ಆಗೋಣ ಅಂತಿದ್ದೀನಿ, ನನಗಿಲ್ಲವೋ ಬಾಯ್ ಫ್ರೆಂಡ್ ಎಲ್ಲ ಇಷ್ಟ ಇಲ್ಲಪ್ಪ, ನಾನು ಹೋಗ್ ಬರ್ತೀನಿ ಟಾಟಾ ಅಂತ ಬಾಯ್ ಮಾಡ್ಬಿಟ್ಟು ಅಲ್ಲಿಂದ ಹೋದವಳು ಮತ್ತೆ ಟಕ್ ಅಂತ ತಿರ್ಗ್ಬಿಟ್ಟು ಚಿಕ್ಕಪ್ಪ ಒಂದ್ ನಿಮಿಷ ಯಾವಾಗ ನನ್ ಕಲರ್ ಪೆನ್ ನ
ಕೊಡ್ತೀರಾ, ಬೇಗ ನನ್ ಪೆನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇದನ್ನ ಕೇಳಿಸ್ಕೊಂಡು ಅವನೇ ಲೈಟ್ ಆಗಿ ನಗು ಬಂದ್ಬಿಡ್ತು. ಇವಾಗ ಇನ್ನೊಂದ್ ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಹೀರೋಯಿನ್ ಅವ್ರ ಫ್ರೆಂಡ್ಸ್ ಅವಳು ಯಾವಾಗೂ ಸಿಂಗಲ್ ಆಗೇ ಇದ್ದಾಳೆ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಒಂದು ಬ್ಲೈಂಡ್ ಡೇಟ್ ನ ಅರೇಂಜ್ ಮಾಡಿರ್ತಾರೆ. ಅವಳಿಗಿದಲ್ಲಿ ಇಂಟ್ರೆಸ್ಟೇ ಇಲ್ಲ, ಇನ್ ಜೊತೆಗಿರೋರು ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಬಲವಂತಕ್ಕೋಸ್ಕರ ಬಂದಿರ್ತಾಳೆ. ಇದನ್ನ ನಮ್ ಹೀರೋ ದೂರದಿಂದ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ. ಒಂದ್ ಕಡೆ ಅವಳ ಜೀವನ ಸರಿ ಹೋಗ್ಲಿ ಅಂತ ಹೇಳಿ ಮನ್ಸಲ್ಲಿದ್ದು ಸಂತೋಷ ಪಟ್ರುನು ಅವಳ ಜೊತೆ ಯಾವ ತರ ಎಲ್ಲ ಡ್ರೀಮ್ಸ್ ನ ಇಟ್ಕೊಂಡಿದ್ದ, ಜೀವನ ಯಾವ ತರ ಎಲ್ಲ ಕಳಿಬೇಕು ಅಂತ ಆಸೆ ಪಟ್ಟಿದ್ದ, ಅದನ್ನೆಲ್ಲ ನೆನ್ಸ್ಕೊಂಡಾಗ ಅವನಿಗೆ ಅರಿದಂಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ಮನ್ಸಲ್ಲಿ ಅನ್ಕೊಂಡವನು ಅಲ್ಲಿಂದ ಹೋಗ್ಬೇಕಾದ್ರೆ ಲೈಟ್ ಆಗಿ ಮೂಗಲ್ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ಡ್ರಾಪ್ ಅಂತ ಸ್ಟಾರ್ಟ್ ಆಗಿದ್ ಬ್ಲಡ್ ಈಗ ಹಂಗೆ ಟ್ಯಾಪ್ ಅಲ್ಲಿ ತಿರ್ಗಿಸ್ಬಿಟ್ಟಿರೋ ನೀರ್ ತರ ಬಡ 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 ಅಂತ ಬಂದ್ಬಿಡ್ತು. ಅಷ್ಟೇ ಅವ್ನ್ ಬ್ಲಡ್ ನ ಅವನೇ ನೋಡ್ಕೊಂಡು ಅವ್ನಿಗೆ 1-2 ಕ್ಷಣ ನಿಂತ್ಕೊಳಕ್ಕೂ ಆಗಿಲ್ಲ. ಹಂಗೆ ಪಾಪ ಮನುಷ್ಯ ಕುಸ್ತು ಕೆಳಗಡೆ ಬಿದ್ದೇ ಹೋಗ್ಬಿಟ್ಟ. ಪಕ್ಕದಲ್ಲಿರೋ ಜನ ಎಲ್ಲ ಮಾತಾಡ್ತಿರೋದು ಅವ್ನಿಗೊಂಥರ ಎಲ್ಲೋ ದೂರದಲ್ಲಿ ಮಾತಾಡ್ದಂಗ ಅನ್ನಿಸ್ತಾ ಇದೆ. ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಈಗ ಲೈಟ್ ಆಗಿ ಕಂಡ್ಬಿಟ್ಟು ನೋಡೋಷ್ಟ್ರಲ್ಲಿ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಟಕ್ಕಂತ ಎದ್ ಕುತ್ಕೊಂಡು ಯಾರು ನನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು ಅಂದಾಗ, ಯಾರೋ ನಿಮ್ ಫ್ರೆಂಡ್ ಅಂತ ಹೇಳಿದ್ರಪ್ಪ ಅಂದಾಗ, ಇನ್ನು ಫ್ರೆಂಡಾ ಅವ್ರ ಹೆಸರು ಹೇಳ್ತೀರಾ ಅಂದಾಗ, ಒಂದ್ ನಿಮಿಷ ಇರಿ ಹೇಳ್ತೀನಿ ಅಂತ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆ ಹುಡುಗಿ ಹೆಸರು ಭೂ ಅಂತಪ್ಪ, ಹುಡುಗಿನೇ ನಿಮ್ನ ಅಡ್ಮಿಟ್ ಮಾಡಿದ್ದು ಅಂದ ತಕ್ಷಣ ನೆಕ್ಸ್ಟ್ ಮಿನಿಟ್ ಅವಳನ್ನ ನೋಡ್ಬೇಕು ಅಂತ ಓಡ್ ಬರ್ತಾನೆ. ಇವಳೆಲ್ಲ ಹೋಗಿದ್ದಾಳೆ ಅಂತ ನೋಡಿದ್ರೆ ಇರೋಗಿತ್ರ ಬ್ಲಡ್ ಬಂದಿದ್ರಲ್ಲಿ ಅವಳಿಗೆ ಅರ್ಥ ಆಗಿರತ್ತಲ್ವಾ ಅವ್ನಿಗೇನೋ ಬೇರೆ ಪ್ರಾಬ್ಲಮ್ ಇದೆ ಅಂತ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪೊಲೀಸ್ ಸ್ಟೇಷನ್ ಇರೋ ಫ್ರೆಂಡ್ ಹತ್ರ ಮೀಟ್ ಮಾಡ್ಬಿಟ್ಟು ಏನಾಯ್ತು ಅವ್ನಿಗೆ ಅಂತ ಕೇಳಿದಾಗ ಅವರು ನಡೆದಿರೋ ವಿಷಯನ ಹೇಳ್ತಾರೆ. ಅವ್ನಿಗೆ ಹತ್ರ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ತುಂಬಾನೇ ಫೀಲ್ ಮಾಡಿ ಹತ್ಕೊಂಡು ಅವ್ನ ನೋಡೋದಕ್ಕೆ ಅಂತ ಓಡ್ ಬರ್ತಿದ್ದಾಳೆ. ಅವ್ನ್ ಇಲ್ಲಿದನೋ ಏನೋ ಗೊತ್ತಿಲ್ವೇ ಅಂತ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಹೋಗಿ ನೋಡ್ತಾಳೆ. ಹಾಸ್ಪಿಟಲ್ ಅವ್ನ ಇಲ್ಲ, ನರ್ಸ್ ಹತ್ರ ಎಲ್ಲೋದ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ ಮೇಡಮ್ ಎದ್ದೊಟ್ಟೋದ್ರು ಅಂತ ಹೇಳ್ತಾರೆ. ಹುಡ್ಕಕ್ಕೆ ಶುರು ಮಾಡಿದ್ಲು. ಫಸ್ಟ್ ಡೇ ಅವ್ನು ಇವಳನ್ನ ಮೀಟ್ ಮಾಡಕ್ಕೆ ಅಂತ ಬಂದಾಗ ಹಂಗೆ ಅವಳನ್ನ ಹಿಡ್ಕೊಂಡು ಬೆನ್ ಮೇಲೆ ಹೊರ್ಕೊಂಡು ತುಂಬಾ ಫೀಲ್ ಮಾಡಿ ಅತ್ತ ಇದನ್ನ ಮನ್ಸಲ್ಲಿ ಇಟ್ಕೊಂಡೆ ನಾವು ಹತ್ತಿದ್ದು ಅಂತ ಅವಳಿಗೆ ಇವಾಗ ಅರ್ಥ ಆಯ್ತು. ಹಂಗೆ ಹುಡ್ಕೊಂಡು ರೈಲ್ವೆ ಸ್ಟೇಷನ್ಗೂ ಬಂದ್ಲು. ರೈಲ್ವೆ ಸ್ಟೇಷನ್ ಬಂದ್ ನೋಡಿದ್ರೆ ಸುತ್ತಮುತ್ತ ನೋಡ್ತಿದ್ದಾಳ. ಅಯ್ಯೋ ಅವ್ನು ಒಟ್ಟೋದ್ನ ಏನು ಅಂತ ಗಾಬರಿಯಲ್ಲಿ ನೋಡ್ಬೇಕಾದ್ರೆ ಸೈಲೆಂಟ್ ಆಗಿ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಅವನು ನೋಡ್ತಾ ಇರ್ತಾನೆ. ಅವ್ನ ನೋಡಿದ ತಕ್ಷಣ ಇವಳಿಗೆ ಬರುತ್ತೆ ನೋಡಿ ಕೋಪ. ಆ ಕಣ್ಣಲ್ಲಿ ಅವಳ ಕೋಪನ ನೋಡಿದ ತಕ್ಷಣ ಅವ್ನಿಗೆ ಚೆನ್ನಾಗ್ ಅರ್ಥ ಆಯ್ತು ನನಗೇನಾಗಿದೆ ಪ್ರಾಬ್ಲಮ್ ಅಂತ ಅವಳಿಗೆ ಅರ್ಥ ಆಗೋಯ್ತು ಅಂತ. ಇದಕ್ ಮೇಲೆ ಅವ್ನಿಗೇನು ಮಾತೇ ಬರ್ತಾ ಇಲ್ಲ. ಅವ್ನ್ ಮಾತಾಡ್ಬೇಕು ಅನ್ಕೊಂಡ್ರು ಅವ್ನ್ ಮನ್ಸು ಅವ್ನಿಗೆ ಅದಕ್ಕೆ ದಾರಿ ಮಾಡ್ಕೊಡ್ತಾ ಇಲ್ಲ. ಕಣ್ಣಲ್ಲಿ ನೀರ್ ಮಾತ್ರ ಬರ್ತಾ ಇರತ್ತೆ. ತುಂಬಾ ಫೀಲ್ ಮಾಡಿ ನಿಂತಿರ್ತಾನೆ. ಇವಳು ಹತ್ರ ಬಂದವಳು ಹೋಗ್ಬೇಕಂತ ತಾನೆ ಬಂದೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ, ಹೋಗು ಹೋಗು ಅಂತವಳು ಒಂದ್ ಸ್ಟೇಜ್ ಗೆ ಹಗ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಹಂಗೆ ಭಯಂಕರವಾಗಿ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಟ್ರು. ಆದ್ರೆ ಕಾಲ ಹಿಂಗೆ ನಿಂತೋಗುತ್ತಾ, ಮುಂದಕ್ಕೆ ಹೋಗ್ಲೇಬೇಕಲ್ವಾ. ಅವ್ನ್ ಇದುವರೆಗೂ ಅವ್ನಿಗೆ ಬಂದಿರೋ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋಬೇಕಂತ ಅನ್ಕೊಂಡೇ ಇರೋದಿಲ್ಲ. ಆದ್ರೆ ಹೀರೋಯಿನ್ ಹೆಂಗೋ ಫೋರ್ಸ್ ಮಾಡಿ ನಡಿ ಫಸ್ಟ್ ಟ್ರೀಟ್ಮೆಂಟ್ ತಗೋ ನಡಿ ಅಂತ ಹೇಳಿ ಮನೆ ಕರ್ಕೊಂಡ್ ಬಂದಳು. ಅವಳೆ ನೀಟಾಗಿ ಅವ್ನಿಗೆ ಶೇವಿಂಗ್ ಎಲ್ಲ ಮಾಡ್ಬಿಟ್ಟು ನತ್ತಿಗೆ ಮುತ್ತೆಲ್ಲ ಕೊಟ್ಟು ಇನ್ನೂ ಆ ಪ್ರೀತಿ ಹಂಗೆ ಇದೆ ನೋಡಿ ಇವ್ರ ಮಧ್ಯೆ. ಆಮೇಲೆ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ತಾಳೆ ಟ್ರೀಟ್ಮೆಂಟ್ ಗೆ. ಇದಕ್ಕೂ ಮುಂಚೆ ಹೀರೋ ಇಷ್ಟಕ್ಕೂ ಇದ್ದ ಅಂತ ಹೇಳಿದ್ವಲ್ಲ, ಅವ್ನ್ಗ ಅವನೇ ಗಾಯ ಮಾಡ್ಕೊಂತ ಇದ್ದ. ರಕ್ತ ಕಿತ್ಕೊಂಡ್ ಬರ್ತಾ ಇದ್ರೆ ಕೂಡ ಅವ್ನಿಗೆ ನೋವಾಗ್ತಾ ಇದ್ದಿಲ್ಲ. ಆದ್ರೆ ಈಗ ಅವ್ನ ಮೈಯಲ್ಲಿ ಶಕ್ತಿ ಎಷ್ಟು ಇಳಿದ್ ಬಿಟ್ಟಿರತ್ತಂದ್ರೆ ಆ ಸೂಜಿ ಚುಚ್ತಾ ಇರೋ ನೋವು ಕೂಡ ಅವ್ನಿಗೆ ಪಾಪ ತಾಳಕ್ ಆಗ್ತಾಳ. ಇದನ್ನೆಲ್ಲ ನೋಡಿದ್ರೆ ಹೀರೋಯಿನ್ಗೂ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಅವ್ನ್ ಮುಂದೆ ಹತ್ತಿದ್ರೆ ಅವ್ನ ಇಲ್ಲಿ ಬೇಜಾರ್ ಮಾಡ್ಕೊಂತಾನೋ ಅಂತ ಹೇಳಿ ಅಳುನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅವ್ನ ಹತ್ರ ನೋವು ಪಡೋ ಟೈಮಲ್ಲಿ ಕೂಡ ಪಕ್ಕದಲ್ಲಿ ಇರ್ತಾಳೆ. ಅವ್ನ ಅಷ್ಟು ಹುಷಾರಾಗಿ ನೋಡ್ಕೊಂತಾಳೆ ಅಂತಾನೆ ಹೇಳ್ಬೇಕು. ಅವ್ರಪ್ಪ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಯಾವ ತರ ನೋಡ್ಕೊಂತಾ ಇದ್ಲು, ಕೆಲಸ ಮುಗಿಸ್ಕೊಂಡ್ ಬಂದು ಅದೇ ತರ ಹೀರೋನ ನೋಡ್ಕೊಳಕ್ಕೆ ಶುರು ಮಾಡಿರ್ತಾಳೆ. ಅವ್ನಿಗೆ ಇಷ್ಟವಾಗಿರೋ ಸ್ಟೋರೀಸ್ ಎಲ್ಲ ಓದಿ ಹೇಳ್ತಾಳೆ. ತುಂಬಾ ಖುಷಿಯಾಗಿ ನೋಡ್ಕೊಂತಾಳೆ ಅಂತಾನೆ ಹೇಳ್ಬೇಕು. ದಿನದಿನಕ್ಕೂ ಹೀರೋ ಆರೋಗ್ಯ ಕೂಡ ತುಂಬಾನೇ ಕೆಡ್ತಾ ಬಂದಿರುತ್ತೆ. ಆಲ್ಮೋಸ್ಟ್ ಅವ್ನಿಗೆ ಕ್ಲಿಯರ್ ಆಗಿ ಮಾತಾಡೋ ಕೂಡ ಶಕ್ತಿ ಇಲ್ಲದೆ ಆಗ್ಬಿಟ್ಟಿರುತ್ತೆ. ಒಂಥರ ತಿಕ್ಕಿನೇ ಮಾತಾಡ್ತಾ ಇರೋದು. ಅವತ್ತೊಂದಿನ ಹೀರೋಯಿನ್ ಅವನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಶರ್ಟ್ ಒಂದ್ 2 ಬಟನ್ ಬಂದ್ಬಿಟ್ಟಿರುತ್ತೆ. ಅದನ್ನ ನೋಡ್ಬಿಟ್ಟು ಹೀರೋಗೆ ಒಂದ್ ವಿಷಯ ನೆನಪು ಬಂದು ಹೇಳ್ತಾನೆ, ನೀನ್ ನನ್ನ ಹತ್ರ ಕೇಳ್ದೆ ಅಲ್ವಾ ನಾನಂದ್ರೆ ನಿನ್ಗೆ ಯಾವಾಗ ಇಷ್ಟ ಆಯ್ತು ಅಂತ. ಫಸ್ಟ್ ನಾನು ನಿನ್ನ ನೋಡಕ್ ಬಂದಾಗ ನನ್ ಮುಂದೆನೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ದೆ ಅಲ್ಲ ಅವಾಗೆ ಅಂತ ಹೇಳಿ ತುಂಬಾ ಹಂಗೆ ತಿಕ್ಕಿ ಮಾತಾಡ್ತಾನೆ. ಇವ್ನ್ ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅವಳಿಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಅವ್ನ ಹತ್ರ ಮಾತಾಡ್ತಿದ್ರೆ ಅವಳ ಕೈಲಿ ನೋಡ್ಕೊಂಡು ಇರಕ್ಕೂ ಆಗ್ತಾ ಇಲ್ಲ. ಹಂಗೆ ಹಗ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ತಾನೆ. ಅವ್ನ್ ಮುಂದೆ ಕಣ್ಣೀರ್ ಹಾಕಿದ್ರೆ ಅವ್ನ ಎಲ್ಲಿ ಫೀಲ್ ಆಗ್ತಾನೋ ಅಂತ ಅಳ್ಳಕ್ಕೂ ಪಾಪ ಅವಳ ಕೈಲಿ ಆಗ್ತಾ ಇಲ್ಲ. ಸೈಡ್ಗೆ ಹೋಗ್ಬಿಟ್ಟೆ ಅವಳು ಅಳ್ತಾ ಇದ್ದಿದ್ದು. ಆತರ ಒಂದಿನ ಅವ್ನ್ಗೆ ಇಷ್ಟವಾಗಿರೋ ಊಟ ಅಡ್ಗೆನೆಲ್ಲ ಮಾಡ್ಕೊಂಡು ಟಿಫನ್ ಬಾಕ್ಸ್ ಎಲ್ಲ ತಗೊಂಡು ಹಾಸ್ಪಿಟಲ್ಗೆ ಬರ್ತಾಳೆ. ಎದ್ದೇಳೋ ಚಂಗ್ ಊಟ ಮಾಡುವಂತೆ ಅಂತ ಕರೆದಾಗ ಅವನಿಂದ ಯಾವ್ದೇ ಒಂದು ಮೂಮೆಂಟ್ ಇಲ್ಲ. ಹೀರೋಯಿನ್ ನೋಡಿದ ತಕ್ಷಣ ಲೈಟ್ ಆಗಿ ಒಂದ್ ಸ್ಮೈಲ್ ಮಾಡಿ ಕಣ್ಣ ಹಾರಿಸ್ತಾ ಇದ್ದ. ಆದ್ರೆ ಇವತ್ತು ಆತರ ಆಕ್ಟಿವಿಟಿ ಏನು ಇದ್ದಿಲ್ಲ. ಇವಳಿಗೊಂಥರ ಎದೆಲ್ಲ ಜೋರಾಗಿ ಹೊಡ್ಕೊಳಕ್ಕೆ ಶುರು ಆಗೋಯ್ತು. ಏನೋ ತಪ್ಪಾಗಿದ್ಯಾ ಅಂತ ಯೋಚನೆ ಮಾಡ್ತಾಳೆ. ಚಾಚಾ ಆತರಲ್ಲೇ ಇರಲ್ಲ, ಚಂಗ್ ಮಲಗಿರ್ತಾನೆ, ಎಬ್ಬಿಸ್ತೀನಿ ಇರು ಅಂತ ಹೇಳಿ, ಚಂಗ್ ಎದ್ದೇಳು ಚಂಗ್, ನೀನ್ ಇಷ್ಟಪಟ್ಟಿರೋ ತರ ಊಟ ತಗೊಂಬಂದಿದೀನಿ, ಸ್ವಲ್ಪ ಊಟ ಮಾಡು, ಆಮೇಲೆ ನೈಟ್ ಒಂಚೂರು ಊಟ ಮಾಡು ಅಂತ ಹೇಳಿ ನಿಧಾನ ಕೆಪ್ಸಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅವ್ನ ಕಡೆಯಿಂದ ಯಾವ್ದೇ ಒಂದು ರೆಸ್ಪಾನ್ಸ್ ಇಲ್ಲ. ಫುಲ್ ಸೈಲೆಂಟ್ ಆಗೋಯ್ತು. ಆ ECG ಮಿಷನ್ ಏನದು ಹಾರ್ಟ್ ಬೀಟ್ ರೇಟಿಂಗ್ಸ್ ಬರೋ ತರ ಒಂದ್ ಮಿಷನ್ ಇಟ್ಟಿರ್ತಾರಲ್ಲ, ಅದರಿಂದ ಹಾರ್ಟ್ ಬೀಟ್ ನಿಂಟೋಗೋ ತರ ಒಂದು ಫೈನಲ್ ಸೌಂಡ್ ಬರ್ತಾ ಇರುತ್ತೆ. ಇವಳಿಗಂತೂ ಅಳು ತಾಳ್ತಾ ಇಲ್ಲ. ಫುಲ್ ಫೀಲ್ ಆಗೋಯ್ತು. ಇವಳಿಗೆ ಕನ್ಫರ್ಮ್ ಆಗೋಯ್ತು ಅವ್ನ ಅಷ್ಟೇ ಅವ್ನ ಇಲ್ಲ ಅಂತ. ತುಂಬಾ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಅವ್ನ್ ಇದಕ್ಕೂ ಮುಂಚೆ ಅವಳ ಹತ್ರ ಮಾತಾಡಿರೋ ಒಂದ್ ಮಾತು ಅವಳಿಗೆ ನೆನಪು ಬರುತ್ತೆ. ನಾನ್ ಇನ್ನೊಂದ್ 6 ತಿಂಗಳು ಇಲ್ಲ 1 ವರ್ಷದೊಳಗಡೆ ನಿನ್ನ ಮದುವೆ ಮಾಡ್ಕೊಂಡು ನಾನ್ ನಿಮ್ ಅಳಿಯ ನೀವ್ ನಿಮ್ ಮಗಳನ್ನ ಬಿಟ್ಟೋದ್ರಿ ಅಂತ ಫೀಲ್ ಮಾಡ್ಬೇಡಿ. ನಿಮ್ ಮಗಳನ್ನ ನೋಡ್ಕೊಳಕ್ಕೆ ನಾನ್ ಇದೀನಿ ಅಂತ ನಿಮ್ಮಪ್ಪ ಮುಂದೆ ನಾನ್ ನಿಂತ್ಕೊಂಡ್ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ನೆನ್ಸ್ಕೊಂಡ್ ತುಂಬಾನೇ ಫೀಲ್ ಮಾಡ್ತಾರೆ. ಅದನ್ನ ಡೈರೆಕ್ಟ್ ಆಗಿ ಹೇಳಕ್ಕೆ ಅಪ್ಪ ಹತ್ರನೇ ಹೊರಟೋಗ್ಬಿಟ್ಟ ಅಂತ ಹೇಳಿ ಪಾಪ ತುಂಬಾ ಅಳ್ತಾಳೆ. ಆಮೇಲೆ ಏನು ಫ್ಯೂನರಲ್ ಅವ್ರ ಅಪ್ಪಗೆ ಹೆಂಗೆ ಇವಳೊಬ್ಳೆ ಮುಂದೆ ನಿಂತು ಫ್ಯೂನರಲ್ ಮಾಡಿದ್ಲು. ಆದ್ರೆ ಹೀರೋ ಕೂಡ ಮಾಡಿ ಮುಗಿಸ್ತಾಳೆ. ಹೀರೋ ಅವ್ರ ಮನೇಲಿ ನೋಡಿದ್ರೆ ಅವ್ರ ಅಪ್ಪಗೆ
ಕಂಪ್ಲೀಟ್ ಆಗಿ ಎಲ್ಲ ಮರ್ತೋಯ್ತು. ಇನ್ನು ಹೇಳ್ಬೇಕಂದ್ರೆ ಅವ್ರಿಗೊಂದ್ ದೊಡ್ಡ ಮಗ ಇದ್ದ, ಅವ್ರಿಗೊಂದ್ ಫ್ಯಾಮಿಲಿ ಇದೆ, ಅವ್ರ ಜೊತೆ ನಾನು ಇರೋದನ್ನೋ ವಿಷಯನ ಕೂಡ ಮರ್ತು ಬಿಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಇವಾಗೆಲ್ಲ ಇರೋ ಒಂದೇ ಒಂದು ವಿಷಯ, ತಲೆಯಲ್ಲಿ ಓಡ್ತಾ ಇರೋ ಒಂದೇ ಒಂದು ವಿಷಯ ಅಂದ್ರೆ ಹೀರೋ ಒಂದ್ಸತಿ ಹೇಳಿರ್ತಾನೆ, ಅಪ್ಪ ಅಣ್ಣನ್ಗೆ ಸುಮ್ನೆ ಹಿಂಸೆ ಕೊಡ್ಬೇಡ ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಅವಳಿಗೆಲ್ಲ ಇರೋದ್ ನಾನು ಒಬ್ಳೆ ಹೂಗೆ, ಅವಳಿಗೆ ಅಪ್ಪ ಇಲ್ಲ, ನಾನು ಇನ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಡ್ತೀನಿ, ಆಮೇಲೆ ಅವಳನ್ನ ನೋಡ್ಕೊಳಕ್ ಯಾರು ಇರೋದಿಲ್ಲಪ್ಪ, ನೀನ್ ಅವಾಗವಾಗ ಹೋಗಿ ಅವಳನ್ನ ನೋಡ್ಕೊಬೇಕು, ಅದಕ್ಕಂತ ಅವಳಿಗೂ ಸುಮ್ನೆ ತೊಂದರೆ ಕೊಡ್ಬೇಡ, ಅವಳನ್ನ ನೆನಪಲ್ಲಿ ಇಟ್ಕೊಂಡು ಅವಾಗವಾಗ ಅವಳನ್ನ ನೋಡ್ಕೊನೋ ತರ ಹೇಳಿರ್ತಾನೆ. ಆ ಮಾತು ಇವ್ರಿಗೆ ನೆನಪು ಬಂದಾಗಲ್ಲ ಎದ್ದು ಬಿದ್ದು ಮಳೇಲಿ ಕೂಡ ಓಡೋಗಿ ಹೀರೋಯಿನ್ ಮುಂದೆ ನಿಂತಿರ್ತಾರೆ. ಬಟ್ ಇವ್ರಿಗೆ ಏನು ಮಾತು ಬರ್ತಾ ಇಲ್ಲ, ಏನಂತ ಮಾತಾಡ್ತಾರೆ. ಸೈಲೆಂಟ್ ಆಗಿ ನಿಂತ್ಕೊಂಡು ಹೀರೋಯಿನ್ ನೋಡ್ತಾ ಇದ್ರೆ ಹೀರೋಯಿನ್ಗೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅವಳು ಸೈಲೆಂಟ್ ಆಗ್ಬಿಟ್ಲು. ಆ ಜಾಗಕ್ಕೆ ಅವ್ರ ಅಣ್ಣ ಓಡ್ ಬಂದ್ಬಿಟ್ಟು, ಅಪ್ಪ ನಿಮ್ಗೆ ಸತಿ ಹೇಳಿದೀನಿ ಮನೆಯಿಂದ ಹೊರಗಡೆ ಬರ್ಬೇಡಿ ಅಂತ, ಏನಕ್ಕೆ ಇತ್ರ ಬಂದ್ರಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಮಾತಾಡಕ್ ಮಾತೇ ಬರ್ತಾ ಇಲ್ಲ, ಇವಳಿಗೂ ಇನ್ನೇನ್ ಹೇಳ್ತಾಳೆ. ಆದ್ರೆ ಹೀರೋಯಿನ್ ಕೆಲಸ ಮುಗಿಸ್ಕೊಂಡು ಅವ್ರ ಆಫೀಸ್ ಇಂದ ಬ್ಯಾಂಕ್ ಇಂದ ಹೊರಗಡೆ ಬರೋ ಟೈಮ್ಗೆ ಹೀರೋ ಅವರಪ್ಪ ಯಾವಾಗ ಹೋಗಿ ಬ್ಯಾಂಕ್ ಹತ್ರ ನಿಂತಿರ್ತಾರೆ. ಅವಳಿಗೆ ತುಂಬಾ ಚೆನ್ನಾಗ್ ಗೊತ್ತು ಹೀರೋ ಅವರಪ್ಪ ಅಂತ. ಸೈಲೆಂಟ್ ಆಗಿ ಅವಳೇ ಮತ್ತೆ ಬಸ್ ಅಲ್ಲಿ ಕರ್ಕೊಂಡು ಅವರಪ್ಪ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೀರೋಯಿನ್ ಅವರಪ್ಪ ಜೊತೆ ಯಾವ ತರ ಇದ್ಲು ಅದೇ ತರ ಸೇಮ್ ಇಲ್ಲಿ ಹೀರೋ ಅವರಪ್ಪ ಜೊತೆ ಇರೋದು. ತುಂಬಾ ಖುಷಿಯಾಗಿ ಅವ್ರ ಹತ್ರ ಮನ್ಸ್ ಬಿಟ್ಟು ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ಮನೆಯಲ್ಲಿ ಬಿಡ್ತಾ ಇರ್ತಾಳೆ. ಅವತ್ತೊಂದಿನ ಹೀರೋ ಅವ್ರ ಅಣ್ಣಗೆ ಒಂದು ಪಾರ್ಸಲ್ ಬರುತ್ತೆ. ಅದು ಹೀರೋನೇ ಯಾವಾಗೋ ಏನೋ ಒಂದು ಐಟಮ್ ನ ಅವ್ರ ಅಣ್ಣ ತುಂಬಾ ದಿನದಿಂದ ತಗೊಬೇಕು ಅಂತ ಆಸೆ ಪಟ್ಟಿದ್ರೇನೋ ಅದು ತಗೊಳಕ್ಕೆ ಅಷ್ಟೊಂದು ಅಮೌಂಟ್ ಇಲ್ದೆ ಅರೇಂಜ್ ಆಗದೆ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಅದನ್ನ ಹೀರೋ ತಗೊಳೋದಕ್ಕೆ ಅಂತ ಆರ್ಡರ್ ಮಾಡಿರ್ತಾನೆ. ಅದಿವತ್ತು ಬಂದಿರತ್ತೆ, ನಮ್ ಹೀರೋ ಹೆಸರಲ್ಲೇ ಬಂದಿರೋದು. ಅದನ್ನ ನೋಡಿದ ತಕ್ಷಣ ಅವ್ರ ಅಣ್ಣಗಂತೂ ಅವ್ರ ತಮ್ಮನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಅವ್ನ್ ಪಕ್ಕದಲ್ಲಿದ್ದಾಗ ಕೂಡ ಅವ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿದ್ರೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಅವ್ನ ಫ್ಯೂನರಲ್ ಅಲ್ಲಿ ಅವ್ನ್ ಸತ್ತಾಗ ಅವ್ರು ಕೂಡ ಇಷ್ಟ ಹತ್ತಿರೋದಿಲ್ಲ. ಈಗ ಅವ್ರನ್ನ ನೆನ್ಸ್ಕೊಂಡು ಯಾಕೋ ನಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋದೆ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾರೆ. ಅವ್ನ ಈ ಜಾಗದಲ್ಲಿ ಇದಾನೆ ಅನ್ನೋ ತರನೇ ಅವ್ರು ಫೀಲ್ ಮಾಡ್ಕೊಂಡಿದ್ರೇನೋ ಪಾಪ ಇವಾಗ ಅವ್ನ್ ಇಲ್ಲ ಅಂದಿದ ತಕ್ಷಣ ಅವ್ರಿಗೆಲ್ಲ ವಿಷಯ ಎತ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಹೆಂಡತಿನೋ ಎಷ್ಟೋ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಇಲ್ಲಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅಷ್ಟೇನ್ ಲೈಫ್ ಅಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಲೇನೋ, ಹೀರೋ ನೆನಪಲ್ಲಿ ಅವಳ ಜೀವನನ ಕಳಿಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಲು. ಹೀರೋಯಿನ್ಗೆ ಇದು ಸ್ಯಾಡ್ ಎಂಡಿಂಗ್ ಆದ್ರೂ ಫೈನಲ್ ಆಗಿ ನಮ್ ಹೀರೋ ಒಂದ್ ಚಿಕ್ಕ ಮುಗುಳ್ನಗೆಯಿಂದ ಈ ಮೂವಿನ ಮುಗಿಸಿದ್ದಾರೆ. ಸ್ಯಾಡ್ ಎಂಡಿಂಗ್ ಮೂವಿಗೆ ಬೇಜಾರೆ. ಮೂವಿನ ನೋಡಿದ್ಮೇಲೆ ನನಗಂತೂ ಮೂವಿ ತುಂಬಾನೇ ಇಷ್ಟ ಆಯ್ತು. ಟ್ರೂ ಲವ್ ಅಂದ್ರೆ ಇದೆ ಅಲ್ವಾ. ಮತ್ತೆ ನಿಮ್ಮ ಅಭಿಪ್ರಾಯ ಏನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಮತ್ತೆ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.